ಎಕರೆ ಜಮೀನಲ್ಲಿ 126 ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು. ಈ ತನಿಖೆಯಲ್ಲಿ ಒಬ್ಬರು ಈ ಜಮೀನನ್ನು ಕರಾರು ಮಾಡಿಕೊಂಡು ಶುಂಠಿ ಬೆಳಿತೀವಿ ಅಂತೇಳಿ ಹೇಳಿ ಇವತ್ತು ಅಲ್ಲಿ ಅವರ ಜನರಿಂದ ಮರ ಕಡಿಸಿ ಇವತ್ತು ಮರಗಳತನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳು ಒಂದು ಕೇಸನ್ನು ಖಟ್ಲೆ ದರ್ಜು ಮಾಡಿದ್ದಾರೆ. ಅದರ ಅಡಿಯಲ್ಲಿ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ ಯಾರಿದ್ದಾರೆ ಅಂತೇಳಿ ಹೇಳಿ ಅವರಿಗೆ ಬಂಧನ ಕಾರ್ಯ ನಡೀತಾ ಇದೆ. ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್ಕಾರ ಈ ಪ್ರಕರಣ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ಒಂದು ಕಡೆ ನಾನು ಮಂತ್ರಿ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ 5 ಕೋಟಿ ಸಸಿ ನೆಟ್ಟಿದ್ದೇವೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ, ಇದೊಂದು ಅಪರಾಧ. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ನೀವು ಹೇಳಿದ್ರಿ ಈಗ ಪ್ರಭಾವಿಗಳ ಮೇಲೆ ಏನೂ ಕ್ರಮ ಆಗಲ್ಲ ಅಂತೇಳಿ. ಕಾನೂನು ಎದುರುಗಡೆ ಯಾರು ಪ್ರಭಾವಿ ಯಾರು ಸಾಮಾನ್ಯ ಬೇರೆ ಬೇರೆ ಕಾನೂನು ಇದೆಯಾ? ಕಾನೂನು ಎಲ್ರಿಗೂ ಒಂದೇ ಇದೆ. ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತಾ ಇದೆ. ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ. ಇವತ್ತು ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ. ಅರಣ್ಯಾಧಿಕಾರಿಗಳು ತನಿಖಾ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದರ ಪ್ರಕಾರ ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ.